ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯಲಿಹಡಲಗಿ ಗ್ರಾಮದಿಂದ ಅಡಹಳಟ್ಟಿ ಗ್ರಾಮದವರೆಗೆ ರಸ್ತೆ ಹದಗೆಟ್ಟು ಹೋಗಿದೆ. ತಗ್ಗು ಗುಡ್ಡೆಗಳು ಬಿದ್ದಿವೆ. ಆದರೂ ಕೂಡ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿನ ವಾಹನ ಸವಾರರು ನರಕದ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಅಪಘಾತಗಳು ಸಂಭವಿಸ್ತಾ ಇವೆ. ಶೀಘ್ರದಲ್ಲೇ ರಸ್ತೆಯನ್ನು ಸಂಪೂರ್ಣವಾಗಿ ಸರಿ ಮಾಡಿಕೊಡಬೇಕು ಅಂತ ಇಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರು ಇದರಿಂದ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ತಾ ಇಲ್ಲ. ಇದಕ್ಕೋಸ್ಕರ ಅಲ್ಲಿನ ಸ್ಥಳೀಯರು ಮಾಧ್ಯಮದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕುರುಡು ಜಾಣರಂತೆ ವರ್ತಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಬೈಕ್ ಸವಾರರು, ವಾಹನ ಸವಾರರು ಸಂಚರಿಸುವಾಗ ಭಾರಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ನೀಡಿರುವಂಥ ಜನಪ್ರತಿನಿಧಿಗಳು ಚುನಾವಣೆ ಆದ ನಂತರ ಈತ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾರಾ ಇಲ್ವಾ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗಿದೆ. ನೋಡಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದೃಶ್ಯಾವಳಿಯಲ್ಲಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೋಡ್ಬೋದು. ನೋಡಿ, ಗಾಡಿ ಸಂಚರಿಸಬೇಕಾದ್ರೆ ಎಷ್ಟೊಂದು ತೆಗ್ಗು ಗುಂಡಿಗಳಿವೆ. ಈ ರೀತಿ ರಸ್ತೆ ಹದಗೆಟ್ಟು ಹೋದರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಯಾವ ರೀತಿ ತಿರುಗಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲಹಡಗಿ ಗ್ರಾಮದಿಂದ ಅಡಹಟ್ಟಿ ಗ್ರಾಮಕ್ಕೆ ಹೋಗಬೇಕಾದ 4 ಕಿಲೋಮೀಟರ್ ರಸ್ತೆ ಇದು ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನು ನೋಡ್ಬೋದು. ಇದು ನೋಡಿ ಯಾವ ರೀತಿ ತೆಗ್ಗು ಗುಂಡಿಗಳಿವೆ ಅಂತ ನೋಡಿ. ಇದು ನೋಡಿ, ರಸ್ತೆ ಈ ಥರ ಕಿತ್ತೋಗಿದೆ. ಇಷ್ಟು ಬೇಗ ರಸ್ತೆ ಕಿತ್ತೋದ್ರು ಮತ್ತು ಈ ರಸ್ತೆ ಮಾಡಬೇಕಾದ್ರೆ ಗಮನಕ್ಕೆ ತಂದರೂ ರಸ್ತೆ ಮಾಡ್ತಿಲ್ಲ. ಇದು ನೋಡಿ ಯಾವ ರೀತಿ ತೆಗ್ಗಿದೆ ಅನ್ನೋದನ್ನು. ಇಲ್ಲಿ ಅಡಹಟ್ಟಿ ಗ್ರಾಮದಿಂದ 4 ಕಿಲೋಮೀಟ್ರ್ ಚರಿಸಬೇಕಾದ ರಸ್ತೆ ಇದು. ರಸ್ತೆ ಯಾರ ಗಮನಕ್ಕೆ ತಂದರೂ, ಇಲ್ಲಿ ರಸ್ತೆ ಮಾಡಬೇಕಂತ ಗಮನಕ್ಕೆ ತಂದ್ರೂ ಇಲ್ಲಿನ ಸಂಬಂಧಪಟ್ಟವರು ಈ ರಸ್ತೆ ಮಾಡ್ತಾ ಇಲ್ಲ. ನಮಸ್ಕಾರ ರೀ, ನಾನು ಅಡಹಟ್ಟಿ ಗ್ರಾಮದ ಭೀಮು ಕೇರಿ ಅಂತ ಹೇಳಿ ಮಾತಾಡೋದು. ನಮ್ಮ ಅಡಹಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಯಲಹಡಗಿ ಕ್ರಾಸ್ದಿಂದ ಸಿಂಧೂರ ಕ್ರಾಸದವರೆಗೆ ಸಂಪೂರ್ಣ ಈ ಥರ ಗಚ್ಚಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಶೀಘ್ರದಲ್ಲಿ ಡಾಂಬರೀಕರಣವನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಇದರಿಂದ ಇಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಮತ್ತು ಬಸ್ಸು ಎರಡೂ ಬದಿ ಕಂಟಿ ಬರೋದ್ರಿಂದ ಬಸ್ಸಿನವರು ದಿನಾಲೂ ಹೇಳ್ತಾ ಇದ್ದಾರೆ, ಕಂಟಿ ಕಡಿಸ್ರಿ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ, ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂಥ ಯಲಹಡಗಿ ಕ್ರಾಸದಿಂದ ಸಿಂಧೂರು ಕ್ರಾಸದವರೆಗೆ ಸಂಪೂರ್ಣ ಡಾಂಬರೀಕರಣ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಅಡಹಟ್ಟಿ ಗ್ರಾಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ. ಚಲೋ ಇರ್ತಲ್ಲ ಮತ್ತು ಚಲೋ ಇರ್ತಲ್ಲ ಮತ್ತು